ಕಾಂಗ್ರೆಸ್ನಲ್ಲಿ ಒಂದು ಟೀಮ್ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರೆ ಮತ್ತೊಂದು ಟೀಮ್ ಅಂದ್ರೆ ಸಿದ್ದರಾಮಯ್ಯನವರ ಬಣ ಡಿ ಕೆ ಶಿವಕುಮಾರ್ ಅವರನ್ನ ಎಷ್ಟರ ಮಟ್ಟಿಗೆ ದುರ್ಬಲಗೊಳಿಸಬಹುದು ಅಷ್ಟರ ಮಟ್ಟಿಗೆ ಒಂದು ವೇದಿಕೆಯನ್ನ ರೆಡಿ ಮಾಡ್ತಾ ಇದೆ. ದುರ್ಬಲಗೊಳಿಸಬೇಕು ಅಂದ್ರೆ ಏನ್ ಮಾಡಬೇಕು, ಅವರಿರುವಂತ ಸ್ಥಾನಮಾನವನ್ನ ಇಸ್ಕೋಬೇಕಾಗುತ್ತೆ. ಅದಕ್ಕೆ ಮೇನ್ ಕಾರಣ ಈಗ ಕಾಣಿಸ್ತಾ ಇರುವಂಥದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕಣ್ಣಿಟ್ಟಿರುವಂಥದ್ದು ಈಗ ಅಹಿಂದ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಾ ಇದೆ. ಕೆಪಿಸಿಸಿ ಸಾರಥ್ಯಕ್ಕಾಗಿ ಭಾರಿ ಪೈಪೋಟಿಯನ್ನ ಮಾಡಲಾಗ್ತಾ ಇದೆ. ಕೆಪಿಸಿಸಿ ಸ್ಥಾನದ ಮೇಲೆ ಅಹಿಂದ ಕಣ್ಣು ಅಂದ್ರೆ ಸಿದ್ದರಾಮಯ್ಯ ಅವರ ಬಣದ ಅಹಿಂದ ಮುಖಂಡರು ಕಣ್ಣನ್ನ ಹಾಕಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡಕ್ಕೆ ನಿರ್ಧಾರವನ್ನ ಮಾಡಿರುವಂಥದ್ದು ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡಿ. ಯಾಕೆಂದ್ರೆ ಫುಲ್ ಟೈಮ್ ಅಧ್ಯಕ್ಷರು ಬೇಕು ನಮಗೆ. ಇಲ್ಲಿ ಖಾತೆ ಅಂದ್ರೆ ಸರ್ಕಾರದ ಭಾಗ ಮತ್ತೊಂದು ಕಡೆ ಪಕ್ಷದ ಒಂದು ಅಧ್ಯಕ್ಷ ಸ್ಥಾನವನ್ನ ಎರಡನ್ನೂ ಕೂಡ ಸಮರ್ಥವಾಗಿ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ. ಫುಲ್ ಟೈಮ್ ಅಧ್ಯಕ್ಷರನ್ನ ನೇಮಕ ಮಾಡಿಕೊಡಿ, ನಾವು ಬೇಕಿದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ, ಕೆಪಿಸಿಸಿ ಅಧ್ಯಕ್ಷರಾಗ್ತೀವಿ ಅಂತ ಹೇಳ್ತಾ ಇದ್ದಾರಂತೆ. ಅಹಿಂದ ನಾಯಕರು ಪಟ್ಟನ್ನ ಹಿಡಿದಿದ್ದಾರೆ. ಪಕ್ಷದಲ್ಲಿ ಹಿಡಿತ ಸಾಧಿಸಲಿಕ್ಕೆ ಸಜ್ಜಾಗಿರುವಂಥದ್ದು ಸಿದ್ದರಾಮಯ್ಯನವರ ಬಣ. ಈ ಮುಖಾಂತರ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಬಲಹೀನ ಮಾಡುವಂತ ತಂತ್ರ ಕೂಡ ಅಡಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇದ್ರ ಬಗ್ಗೆನೂ ಕೂಡ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಪಟೇಲ್ರ, ಇಲ್ಲಿ ಅಹಿಂದ ವರ್ಗದವರೇ ಮುಖ್ಯಮಂತ್ರಿಗಳಾಗಿರುವಂಥದ್ದು. ಸಿದ್ದರಾಮಯ್ಯನವ್ರನ್ನ ಮೀರಿ ಇನ್ನೊಬ್ರು ಯಾರಾದರೂ ಅಹಿಂದ ನಾಯಕರಿದ್ದಾರಾ ಅಂತ ಊಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಪ್ರಬಲವಾಗಿ ಶಕ್ತಿಯುತವಾಗಿದ್ದಾರೆ ಸಿದ್ದರಾಮಯ್ಯನವರು. ಈಗ ಅಹಿಂದ ಅಸ್ತ್ರವನ್ನೇ ಪ್ರಯೋಗ ಮಾಡಲಾಗ್ತದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೇಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಥ್ರೆಟ್ ಪಾಸ್ ಮಾಡ್ತಾ ಇರುವಂಥದ್ದ, ಅಥವಾ ನಿಜಕ್ಕೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಅವರನ್ನ ಕೆಳಗಿಳಿಸುವಂಥ ತಂತ್ರನ ಅಂತ? ರಾಜಕೀಯದಲ್ಲಿ ಎಲ್ಲ ಪಾಸಿಬಿಲಿಟೀಸ್ ಇರ್ತಕ್ಕಂಥದ್ದು. ನಿಮಗೆ ಕಾಂಗ್ರೆಸ್ಗೆ ವೀರೇಂದ್ರ ಪಾಟೀಲ್ರ ನಂತರ ನಿಮಗೆ ಯಾವತ್ತೂ ಕೂಡ ಲಿಂಗಾಯತರು ಸಂಪೂರ್ಣವಾಗಿ ವೀರಶೈವ ಲಿಂಗಾಯತ ಸಮುದಾಯ ಅವ್ರ ಜೊತೆ ಗುರ್ಸ್ಕೊಳ್ಳಿಲ್ಲ. ನಂತರ ನಿಮಗೆ ಮಧ್ಯದಲ್ಲಿ ಆಯಾ ಭಾಗದ ನಾಯಕರುಗಳು ಗೆಲ್ತಾಯಿದ್ರು ಕಾಂಗ್ರೆಸ್ನವರು. ಆದರೆ 2008 ನಂತರ ಅಧಿಕಾರವನ್ನು ಕೊಡಲಿಲ್ಲ. ಆವತ್ತಿನ ದಿನಗಳಲ್ಲಿ ಎಲ್ಲೊಂದು ಕಡೆ ಲಿಂಗಾಯತ ಸಮುದಾಯ ಯಡಿಯೂರಪ್ಪ ಪರವಾಗಿ ನಿಲ್ತು. ಆದರೂ ಕೂಡ ಅಲ್ಲಿ 100% ನಿಲ್ಲಿಲ್ಲ. ಅವ್ರು ಬಹುಮತ ಪಡೆದು ಪಾಪ ಸರ್ಕಾರವನ್ನು ಯಾವತ್ತೂ ಕೂಡ ಬಹುಮತದಿಂದ ಸರ್ಕಾರ ರಚನೆ ಮಾಡೋಕ್ಕಾಗಲಿಲ್ಲ. ಅನಿವಾರ್ಯವಾಗಿ ಆಪರೇಷನ್ ಕಮಲದಲ್ಲೇ ಮುಖ್ಯಮಂತ್ರಿ 4 ಬಾರಿ ಆದಂಥವರು. ನಿಮಗೆ ಒಕ್ಕಲಿಗ ಸಮುದಾಯ ಕೂಡ 100% ಕಾಂಗ್ರೆಸ್ ಪರವಾಗಿಲ್ಲ. ಅಲ್ಲಲ್ಲಿ ನಾಯಕರಿಗೆ ಡಿ ಕೆ ಶಿವಕುಮಾರ್ ಇದ್ದಾರೆ, ಆ ಭಾಗದಲ್ಲಿ ಅವ್ರು ಸ್ಟ್ರಾಂಗ್ ಇದ್ದಾರೆ, ಅಲ್ಲಿ ಅವ್ರು ಗೆದ್ಕೊತಾರೆ. ಆ ಥರ ಇರ್ತಕ್ಕಂಥದ್ದು. ನೀವು ಒಕ್ಕಲಿಗರಲ್ಲಿ ನಿಮ್ಮ ಮತದಾನ ಆಗೋದು 60% ಅಥವಾ 70% ಆದರೆ ನೀವು ಏನು 70% JDS ಪರವಾಗೂ ಇಲ್ಲ. ಒಂದು 40ರಿಂದ 45% JDS ಇರೋ ಕಾರಣಕ್ಕಾಗಿ JDS ಯಾವಾಗಲೂ 40 ಸ್ಥಾನ, 50 ಸ್ಥಾನ, 60 ಸ್ಥಾನ ಈ ಥರ ಬರ್ತಿರ್ತಕ್ಕಂಥದ್ದು. ನಿಮಗೆ ಕಾಂಗ್ರೆಸ್ ಹಲವು ವರ್ಷಗಳ ಬಳಿಕ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಒಕ್ಕಲಿಗ ಸಮುದಾಯ ಈ ಬಾರಿ ಅಂತೂ ಕೈ ಹಿಡಿದಿದ್ದೇನು ಸುಳ್ಳಲ್ಲ. ಅಲ್ಲ, ಸಮ್ ಪರ್ಸೆಂಟೇಜ್ ಕೈ ಹಿಡಿದಿದ್ದು ನಿಜ, ಆಯಿತಾ. ಅದು ಡಿ ಕೆ ಶಿವಕುಮಾರ್ ಅವಕಾಶ ಇದೆ ಅನ್ನೋ ಕಾರಣಕ್ಕಾಗಿ ನೀಡಿದ್ರು. ಮತ್ತು ಅದೇ ಒಕ್ಕಲಿಗರು ಲೋಕಸಭೆಯಲ್ಲಿ ಕೈ ಹಿಡಿಲಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ಬೆಂಬಲ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಬಂದರೆ ಹಳೆ ಮೈಸೂರು ಭಾಗದಲ್ಲಿ ಅಂತೇಳಿ ಕೈ ಹಿಡಿಲಿಲ್ಲ. ಹಾಗಾಗಿ ನೀವು ಮತದಾರರ ಮನಸ್ಥಿತಿ ಯಾವ ರೀತಿ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ದೇವೇಗೌಡರೇ ಪ್ರಶ್ನಾತೀತ ನಾಯಕರು, ಯಡಿಯೂರಪ್ಪನವರೇ ಪ್ರಶ್ನಾತೀತ ನಾಯಕರು, ಸಿದ್ದರಾಮಯ್ಯನವರೇ ಪ್ರಶ್ನಾತೀತ ನಾಯಕರು. ನಿಮಗೆ ಕಾಂಗ್ರೆಸ್ಸಿಗೆ ಅಲ್ಪಸಂಖ್ಯಾತರು, ಹಿಂದುಳಿದ ಸಮುದಾಯ ಮತ್ತು ಪರಿಶಿಷ್ಟ ಸಮುದಾಯ ಸಾಂಪ್ರದಾಯಿಕ ಮತಗಳು ಅವರೇ ಕೈ ಹಿಡಿದ್ರೆ ಮಾತ್ರ ನಿಮಗೆ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನು ಪ್ರತಿ ಬಾರಿ ಕೂಡ ಗೆಲ್ಲಲಿಕ್ಕೆ ಕಾರಣ. ನಿಮಗೆ ಅದಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ ಈ ಬಾರಿ ಹೈದರಾಬಾದ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಲೋಕಸಭೆಯಲ್ಲಿ ಕ್ಲೀನ್ ಸ್ವೀಪ್ ಆಗಿರ್ತಕ್ಕಂಥದ್ದು. ನಿಮಗೆ ಬೈ ಎಲೆಕ್ಷನಲ್ಲೂ ಕೂಡ ನಿಮಗೆ ಸಂಡೂರಲ್ಲಿ ಯಾರು ಕೈ ಹಿಡಿದರು, ಅದೇ ಅಹಿಂದ ಸಮುದಾಯ ಕೈ ಹಿಡಿದಿದ್ದು. ಮತ್ತು ಸಿಗ್ಗಾವಿಲಿ ಯಾರು ಕೈ ಹಿಡಿದು ಅಹಿಂದ ಸಮುದಾಯ ಹಿಡಿದಿದ್ದು. ನಿಮಗೆ ಸುಮಾರು 185 ಕ್ಷೇತ್ರಗಳಲ್ಲಿ ಅಹಿಂದ ಮತದಾರರೇ ಅವರೇ ನಿರ್ಣಾಯಕ. 185 ಕ್ಷೇತ್ರ, ಅದು ಅಷ್ಟು ಸುಲಭ ಅಲ್ಲ, ಬಹುಮತಕ್ಕಿಂತ ಹೆಚ್ಚು, ಆಯಿತಾ. ಹಾಗಾಗಿ ನಿಮಗೆ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರಿಗೆ PCC ಅಧ್ಯಕ್ಷ ಹುದ್ದೆ ಇದೆ. PCC ಅಧ್ಯಕ್ಷ ಹುದ್ದೆ ಇರೋ ಕಾರಣಕ್ಕಾಗಿ ಅಲ್ವಾ ಪಾರ್ಟಿ ಕಂಟ್ರೋಲ್ ತೆಗೆದುಕೊಂಡಿರ್ತಕ್ಕಂಥದ್ದು. PCC ಹುದ್ದೆ ಕಾರಣಕ್ಕಾಗಿ ಎಲ್ಲರನ್ನೂ ಕೂಡ ಪಾರ್ಟಿ ಎಲ್ಲ ನಾಯಕರುಗಳನ್ನ ಇವರು ಆದೇಶ ಮಾಡುವಂಥದ್ದು. PCC ಹುದ್ದೆ ಕಾರಣಕ್ಕಾಗಿ ಬೆಳಗಾವಿ ಅಂತ ಕಾರ್ಯಕ್ರಮವನ್ನು ಕೂಡ ಹೈಜಾಕ್ ಮಾಡಿ ಅದು ಡಿ ಕೆ ಶಿವಕುಮಾರ್ ಕಾರ್ಯಕ್ರಮ ಅಂತ ಮಾಡಿದ್ದು. ಅದು ಎಲ್ಲ ಒಂದು ಕಡೆ ಅದು ಸತೀಶ್ ಜಾರಕಿಹೊಳಿ ಅವರು ಕೆಂಗಣ್ಣಿಗೆ ಗುರಿಯಾಗಿದ್ದು. ಅದೇ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ನಿನ್ನ ಹತ್ರ PCC ಅಧ್ಯಕ್ಷ ಹುದ್ದೆ ಇರ್ಬೋದು, ನನ್ನ ಜೊತೆ MLAಗಳಿದೆ, ಮಿನಿಸ್ಟರ್ ಇದ್ದಾರೆ ಅಂತೇಳಿ ಅವರಿಗೆ ಮೆಸೇಜ್ ಪಾಸ್ ಮಾಡಿದ್ದು. ಇವೆಲ್ಲವೂ ಕೂಡ ಕಾರಣ. ಮತ್ತು ಇದೇ ಕಾರಣಕ್ಕಾಗಿ ಮತ್ತೆ ರೆಬಲ್ ಆಗಬಾರ್ದು ಅಂತ ಹೇಳಿ ಮೊನ್ನೆ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಅಕ್ಕಪಕ್ಕ ಕೂರಿಸ್ಕೊಂಡು ಪ್ರೆಸ್ ಮೀಟನ್ನು ಮಾಡಿರುವಂಥದ್ದು. ಎಸ್, ಸಿದ್ದರಾಮಯ್ಯನವರು ಅಹಿಂದ ಸಮುದಾಯಕ್ಕೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ನಾನು ಅದನ್ನೇ ಕೇಳ್ತಾ ಇರೋದು, ಈಗ ಸಾಧ್ಯನಾ ಅಂತ. ಯಾಕೆಂದರೆ ಅಹಿಂದ ಸಮುದಾಯಕ್ಕೆ ಅಂತಲೇ ಈಗ ಸಿದ್ದರಾಮಯ್ಯನವರು ಅಹಿಂದ ಸಮುದಾಯ, ಓಕೆ, ಸಿದ್ದರಾಮಯ್ಯನವರು ಇದ್ದರೆ ಆ ಸಮುದಾಯ ಬೆಂಬಲವನ್ನು ಕೊಡುತ್ತೆ, ಅದರ ನೋ ಡೌಟ್. ಈಗ ಮತ್ತೆ ಅದೇ ಸಮುದಾಯಕ್ಕೆ ಕೊಡುವಂಥ ಸಾಧ್ಯತೆ ಇದೆಯಾ, ಅಥವಾ ಇಲ್ಲಪ್ಪ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ ಅವ್ರನ್ನೂ ನಾವು ಏನಾದರೂ ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ಬರಬೇಕು ಅಂದರೆ ಅವ್ರನ್ನೂ ಕೂಡ ಸಹಕಾರವನ್ನು ಪಡ್ಕೊಳ್ಬೇಕಾಗತ್ತೆ, ಬೆಂಬಲವನ್ನು ಪಡ್ಕೊಳ್ಬೇಕು ಅಂದರೆ ಅವರು ಆ ಸಮುದಾಯಕ್ಕೂ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಡೋಣ ಅಂತ ಚಿಂತನೆ ಇರ್ಬೋದಲ್ವಾ? ಈ ಅಹಿಂದ ಅಸ್ತ್ರ ಅನ್ನುವಂಥದ್ದು ಜಸ್ಟ್ ಬ್ಲಾಕ್ ಮೇಲ್ ಅಸ್ತ್ರ ಆಗ್ತಾ ಇದೆಯಾ ಅಂತ?
ನಿಮಗೆ ಅಫ್ಕೋರ್ಸ್ ಈಗ ನಿಮಗೆ ನೋಡಿ, ಈಗ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ಬಂದಿರುವಂಥದ್ದು. ಸತೀಶ್ ಜಾರಕಿಹೊಳಿ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಅವ್ರ ಜೊತೆ 40-45 ಶಾಸಕರುಗಳಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ಗೆ ಅವಕಾಶವನ್ನು ಕೊಟ್ಟಾಗಿದೆ, ಅವ್ರಿಗೆ ಕೊಡಿ ಅಂತ ಕುತ್ಕೊಂಡಿರ್ತಾರೆ. ಒಂದು ವೇಳೆ ಸತೀಶ್ ಜಾರಕಿಹೊಳಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಪ್ಲ್ಯಾನ್ ಬಿ ಯಾರು ಅಂತ ನಿಮಗೆ ಗೊತ್ತಿರಲಿಲ್ಲ. ನಿಮಗೆ ಪರಮೇಶ್ವರ್ ಹೆಸರು ಕೂಡ ಇದೀಗ ಮುನ್ನೆಲೆಗೆ ಬಂದಿರ್ತಕ್ಕಂಥ, ಯಾಕಂದರೆ ಪರಮೇಶ್ವರು ಯಶಸ್ವಿಯಾಗಿ ಸುಮಾರು 8 ವರ್ಷ ಅವರು 2 ಬಾರಿ, ಅದು 3 ಅದರಲ್ಲಿ 2.5 ಬಾರಿ 8 ವರ್ಷ ಅವರು ಯಶಸ್ವಿಯಾಗಿ PCC ಅಧ್ಯಕ್ಷ ಹುದ್ದೆಯನ್ನು ನಿಭಾಯಿಸಿದ್ರು. ಯಾವುದೇ ಕಾಂಪ್ಲಿಕೇಟೆಡ್ ಇದೆ, ಎಲ್ಲರನ್ನೂ ಮುಖ್ಯಮಂತ್ರಿ ಸೇರಿದಂಗೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವತ್ತು ನಡೆಸಿದ್ರು. ಹಾಗಾಗಿ ಈಗ ಪರಮೇಶ್ವರ್ ಹೆಸರು ಕೂಡ ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಸತೀಶ್ ಅವತ್ತು ಅವರ ದಲಿತ ಸಮುದಾಯದರು ಸರ್ಕಾರ ಬಂತಲ್ಲ, ಈಗ ಒಕ್ಕಲಿಗರಿಗೆ, ಲಿಂಗಾಯತರಿಗೆ ಅಥವಾ ಪ್ರಮುಖ ಅಹಿಂದ ಸಮುದಾಯದ ದೊಡ್ಡ ಲೀಡರ್ ಕೊಟ್ಟರೆ ಮಾತ್ರ ಬರುತ್ತಂತಲ್ಲ, ಅದು ಅವತ್ತಿನ ಜನರ ಮನಸ್ಥಿತಿ ಮತ್ತು ಆ ಪಕ್ಷ ಅವತ್ತಿನ ಮನಸ್ಥಿತಿ ಕೂಡ ಅಲ್ಲಿ ವರ್ಕೌಟ್ ಆಗ್ತಕ್ಕಂಥದ್ದು. ಸದ್ಯ ಈಗ ದಾಳ ಉಡಿಸ್ತಿರೋದು, ಈಗ ಡಿ ಕೆ ಶಿವಕುಮಾರ್ ಯಾರು ಏನೇ ಹೇಳ್ಬೋದು, ತಂದು ತಮ್ಮ ಸಹೋದರ ಡಿ ಕೆ ಸುರೇಶ್ನ ಕೂರ್ಸೋಕ್ಕಾಗಲ್ಲ, ಯಾರೂ ಒಪ್ಪಲ್ಲ, ಇದು ಯಾವ ಹೈಕಮಾಂಡ್ ಒಪ್ಪಲ್ಲ, ಯಾವ ಲಾಜಿಕ್ಕೂ ಅಲ್ಲ. ಇದು ಸುಮ್ಮನೆ ಒಂದು ಹೆಸರನ್ನ ಬಿಡ್ತಾ ಇರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಪಾಳ್ಯ ಡಿ ಕೆ ಸುರೇಶ್ ಅವರು ಹೆಸರನ್ನ ಬಿಡ್ತಿರ್ತಕ್ಕಂಥ. ಅದರ ಹಿಂದೆ ಡಿ ಕೆ ಸುರೇಶ್ ಅವರು ಅಧ್ಯಕ್ಷ ಗಾದಿಗೆ ಈಗಾಗಲೇ ಟವಲ್ ಹಾಕಿರ್ತಕ್ಕಂಥದ್ದು. PCC ಪ್ರೆಸಿಡೆಂಟ್ ಮಾಡಲಿಲ್ಲ ಅಂದರೆ KMF ಅಧ್ಯಕ್ಷ ಹುದ್ದೆ ಏನಾದರೂ ಕೊಡಿಸ್ಲಿ ಅಂತೇಳಿ ಒಂದು ಸ್ಟ್ರಾಟಜಿಯನ್ನು ಮಾಡ್ತಾರೆ. ನನಗಿರೋ ಪ್ರಶ್ನೆ, ಈಗ ಸನ್ಯಾಸಿಗಳೇ ಪೀಠಕ್ಕೋಸ್ಕರ ಕಿತ್ತಾಡ್ತಾರೆ, ರಾಜಕಾರಣಿಗಳೇನು ಹೊಸದಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ನಿಜಕ್ಕೂ ಮುಖ್ಯಮಂತ್ರಿ ಆಗುವವರೆಗೂ KPCC ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ತಾರಾ ಅಂತ ಸದ್ಯ ಈಗ ಕ್ಲೈಮ್ ಮಾಡ್ತಿದ್ದಾರೆ. ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋದಾದರೆ ನಿಮಗೆ ಅದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಅನ್ವಯಿಸುತ್ತೆ. ಅವರು AICC ಅಧ್ಯಕ್ಷರಿದ್ದಾರೆ, ರಾಜ್ಯಸಭಾ ಸದಸ್ಯರಿದ್ದಾರೆ, ರಾಜ್ಯಸಭೆಯ ವಿಪಕ್ಷ ನಾಯಕರಿದ್ದಾರೆ. ಹಂಗೆ ಲೆಕ್ಕ ಹಾಕಿದರೆ, ಅಧಿಕಾರ ಅನ್ನೋದು ಲೆಕ್ಕ ಹಾಕಿದರೆ ಆಯಿತಾ. ಸದ್ಯ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಮಾತನ್ನು ಹೇಳಿರುವಂಥದ್ದು ಮತ್ತು ಲೋಕಸಭೆ ಚುನಾವಣೆ ನಂತರ ನಾನು ಅಧ್ಯಕ್ಷ ಗಾದಿಯನ್ನು ಬಿಟ್ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಈಗ ಅವರ ಅಧ್ಯಕ್ಷ ಗಾದಿ ಹುದ್ದೆಗೆ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ, ಯಾಕಂತ ಹೇಳಿದ್ರೆ ಅವರು ಸಿಂಗಲ್ ಆಗಿ ಎಲ್ಲ ಕಂಟ್ರೋಲ್ ಮಾಡ್ತಾರೆ, ಯಾರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ, ಮತ್ತು ಅವರ ಆಡಿದ್ದೇ ಆಟ, ಮತ್ತು ಅವರೇನು ನಿರ್ಧಾರ ತಲ್ಲ ಆ ನಿರ್ಧಾರ ಮಾತ್ರ, ಮುಖ್ಯಮಂತ್ರಿ ಸೇರಿದಂತೆ ಯಾರ ಮಾತನ್ನು ಕೇಳಲ್ಲ. ಡಿ ಕೆ ಶಿವಕುಮಾರ್ ಇದನ್ನು ಮಿಸ್ಯೂಸ್ ಮಾಡ್ಕೊತಾರೆ. ಅಧಿಕಾರ PCC ಅಧ್ಯಕ್ಷ ಹುದ್ದೆ ಅನ್ನೋದು ಅದು ಅವರ ಪಾರ್ಟಿ ಕಂಟ್ರೋಲಿಗೆ ಮಾಡ್ತಕ್ಕಂಥದ್ದು. ಮತ್ತು ಇಡೀ ರಾಜ್ಯದಲ್ಲಿ ಅಲ್ಲಿ ಕಾಂಗ್ರೆಸ್ ಅನ್ನೋಕ್ಕಿಂತಲೂ ಡಿ ಕೆ ಶಿವಕುಮಾರ್ ಟೀಮನ್ನು ಕ್ರಿಯೇಟ್ ಮಾಡಿ, ಎಸ್ ಅಫ್ಕೋರ್ಸ್ ಇಡೀ ರಾಜ್ಯದಲ್ಲಿ ಅಷ್ಟು ಜಿಲ್ಲೆಯಲ್ಲಿ ಈಗ ಡಿ ಕೆ ಶಿವಕುಮಾರ್ದೇ ಒಂದು ಟೀಮನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇದೇ ಕಾರಣಕ್ಕಾಗಿ ಅವರು ಒಂದಷ್ಟು ಹೈಕಮಾಂಡ್ಗೆ ಮೆಸೇಜ್ ಕೊಡಲಿಕ್ಕೂ ಕೂಡ ಪ್ಲ್ಯಾನನ್ನು ಮಾಡಿದರು. ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಪ್ಲಸ್ಸು ಅಂದರೆ ಬೊಟ್ಟು ಮಾಡಿ ತೋರಿಸ್ಬೋದು. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇದ್ದಾರೆ. ಫಸ್ಟ್ ನೀವು ಒಂದು ನಿರ್ಧಾರ ತಗೊಳ್ಬೇಕಲ್ವಾ ಅನ್ನುವ ರೀತಿಯಾದಂಥ ಚರ್ಚೆ ಊಟಾಗ್ಬಿಡುತ್ತೆ ಅನ್ಸುತ್ತೆ. ನೀವು ಈಗ ಕೆಳಗಿಳಿರಿ ಅಂದರೆ ಸರ್, ಈಗ ಹಿಂಗೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ, ನನ್ನ ಬಣದವರು ಅಂತಲೂ ಹೇಳ್ಬಿಡ್ಬೋದು. ಅಫ್ಕೋರ್ಸ್, ಯಾಕಂತ ಯಾರು ಬೇಕಾದ್ರೂ ಕ್ವಶನ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ನೀವು ಇಳಿರಿ ಅಂತ ಹೇಳಿದ ಮುಖಾಂತರ ಅವರು ಹಿಂಗೆ ಕೈ ತೋರಿಸೋ ಮುಖಾಂತರ ಅವ್ರಿಗೂ ಕೂಡ 3 ಬೆರಳು ಅವ್ರನ್ನ ತೋರಿಸುತ್ತೆ. ನೀವು ರಾಜ್ಯಸಭೆಯ ಸದಸ್ಯರಿದ್ದೀರಾ, ವಿಪಕ್ಷ ನಾಯಕರಿದ್ದೀರಾ, AICC ಅಧ್ಯಕ್ಷರಿದ್ದೀರಾ ಅನ್ನೋದು ಪ್ರಶ್ನೆ ಕೂಡ ಬರ್ತಕ್ಕಂಥದ್ದು. ಎಸ್, ಈಗ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಇದ್ರೆ ತಾನೇ ಇಷ್ಟೆಲ್ಲ ಆಟ ಆಡೋದು ಅನ್ನೋದು ಕಾರಣಕ್ಕಾಗಿ ಅಟೆಂಪ್ಟ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಬಣದವರು ಸೀರಿಯಸ್ ಆಗಿ ಅಟೆಂಪ್ಟ್ ಮಾಡ್ತಿದ್ದಾರೆ. ಹೈಕಮಾಂಡ್ ಗಮನಕ್ಕೂ ಹೋಗಿದೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಆಗ್ತಿವೆ. ಇವತ್ತು ಸುರ್ಜೇವಾಲ ಅವರು ಸೀನಿಯರ್ಸ್ ಮೀಟಿಂಗ್ ಕ್ವಿಕ್ಕಾಗಿ ಹೇಳಿ ಪಟೇಲ್ರೆ, ಈಗ ಡಿ ಕೆ ಶಿವಕುಮಾರ್ ಅವರು ಇಮ್ಮಿಡಿಯೇಟ್ ಆಗಿ CM ಸ್ಥಾನ ಬೇಕು ಅಂತ ಏನು ಕೇಳ್ತಾ ಇರುವಂಥದ್ದಲ್ಲ. ಆದರೆ ಈಗಿಂದಲೇ ಕಬ್ಬಣವನ್ನು ಬಗ್ಸುವಂಥ ಪ್ರಯತ್ನ 2025ರ ಅಂತ್ಯಕ್ಕೆ 30 ತಿಂಗಳಾಗುವಂಥ ಸಂದರ್ಭದಲ್ಲಿ ಈ ಪ್ರೆಷರ್ ಜಾಸ್ತಿ ಬಿಲ್ಡ್ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಟ್ಯಾಕ್ಟಿಕ್ಸು ಪ್ರಯೋಗ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಿರೋದು. ಹೌದೌದು, ಅಫ್ಕೋರ್ಸ್ ಇದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಎಲ್ಲ ತಂತ್ರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಪ್ರತಿತಂತ್ರವನ್ನು ಎಣಿತಿದ್ದಾರೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಕೊಟ್ಟರು ಕೂಡ ಡಮ್ಮಿ CM ಮಾಡಬೇಕು, ನಾನು ಹೇಳಿದಾರೆ ಒಂದು 25 ಜನರನ್ನ ಮಿನಿಸ್ಟ್ರು ಮಾಡಿಸ್ಬೇಕು, ತನ್ನ ಮಗನನ್ನು ಕೂಡ ಮಂತ್ರಿ ಮಾಡಬೇಕು, ಡಿ ಕೆ ಶಿವಕುಮಾರ್ ಕಂಟ್ರೋಲ್ ಮಾಡೋಕ್ಕೆ ಸುತ್ತ 4ರಿಂದ 5 ಜನ DCMಗಳು ಮಾಡಬೇಕು ಅನ್ನೋ ಸ್ಟ್ರಾಟಜಿ ಇರ್ತಕ್ಕಂಥದ್ದು. ಒಂದು ವೇಳೆ ಈಗಾಗಲೇ ಸತೀಶ್ ಹೇಳಿದ್ದಾರೆ 2028ಕ್ಕೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ. ಹಾಗಾಗಿ ಡಿ ಕೆ ಶಿವಕುಮಾರ್ ಕ್ಲೈಮ್ ಮಾಡ್ಕೊಳ್ಳೋಂಗೂ ಇಲ್ಲ ಅಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ. ಒಟ್ಟಾರೆ ನೀವು ಏನೇ ಕದನ ಮಾಡಿ, ಆಂತರಿಕ ಕದನಗಳು, ಈ ಶೀತಲ ಸಮರಗಳು ಕೂಡ ಅಷ್ಟು ಸುಲಭ ಅಲ್ಲ. ಒಂದು ಸರ್ಕಾರವನ್ನು ಅಪೋಷನ್ ತೆಗೆದುಕೊಂಡ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಈಗಾಗಲೇ ಮೂಡಾ ಕೇಸ್ ಇರ್ತಕ್ಕಂಥದ್ದು, ಡಿ ಕೆ ಶಿವಕುಮಾರ್ ಮೇಲೆ ಕೂಡ CBI ಕೇಸ್ ಇರ್ತಕ್ಕಂಥದ್ದು. ಈ ಎಲ್ಲದ್ರ ನಡುವೆ ಇವ್ರು ಏನಾದರೂ ಕಿತ್ತಾಡ್ಕೊಂಡು ಏನಾದರೂ ಬಡದಾಡ್ಕೊಂಡು ಸಾಯಲಿ, ಆದರೆ ರಾಜ್ಯದ ಅಭಿವೃದ್ಧಿಗೆ ಹಿನ್ನಡೆ ಆಗಬಾರ್ದು. ನಿಮಗೆ ನೋಡಿ, ಜನಸ್ಪಂದನ ಅಂತ ಕಾರ್ಯಕ್ರಮ ಮಾಡಿದ್ರು, ಯಶಸ್ವಿ ಕಾರ್ಯಕ್ರಮ ಮಾಡಿದ್ರು. ಏನಾಗುತ್ತೆ ಅಂತ ಇವತ್ತಿನ CLP ಸಭೆ ಕೂಡ ಅಷ್ಟೇ ಕುತೂಹಲಕ್ಕೆ ಮಾಡಿಕೊಟ್ಟಿರುವಂಥದ್ದು. ಧನ್ಯವಾದ ಚಿದಾನ್ ಪಟೇಲ್. ಇಷ್ಟೋ ತನಕ